ನಾನಿಚ ಆತ್ಮನ ಪಂಚಮಂ, ನಾನೈದನೆಯವನಾಗಿ ಬೆಟ್ಟದ ತುದಿಯಲ್ಲಿ ಕೂತು ಏನೋ ಹರಟುತ್ತಿರುವಾಗ ಮೇಲಿನಿಂದ ಹೆಣ್ಣೊಬ್ಬಳು ತನ್ನ ಉತ್ತರೀಯದಲ್ಲಿ ಬಚ್ಚಿಟ್ಟಿದ್ದ ಆಭರಣಗಳನ್ನು, ಶುಭಾನಿ ಆಭರಣಾನಿ, ಅತ್ಯಂತ ಸುಂದರವಾದ ಬೆಲೆ ಬಾಳುವ ಆಭರಣ, ಏನೋ ಕಸ ಅಂತ ಎಸ್ತಿದ್ದಲ್ಲ ಅದು, ಎಸೆಯುವಾಗಲೂ ಅದರಲ್ಲಿ ಎಲ್ಲ ವಸ್ತುಗಳು ಅತ್ಯಂತ ಬೆಲೆ ಬಾಳುವಂಥದ್ದಾಗಿತ್ತು. ತಾನ್ಯಸ್ಮಾಭಿರ್ಗೃಹೀತಾನಿ, ನಾವದನ್ನು ತೆಗೆದುಕೊಂಡೆವು. ನಿಹಿತಾನಿ ಚ ರಾಘವ, ಅದನ್ನು ಸಂಗ್ರಹಿಸಿ ಹಾಗೆ ಜೋಪಾನವಾಗಿ ಇರಿಸಿದ್ದೇವೆ. ಆನೈಷ್ಯಾಮ್ಯಹಂ ತಾನಿ ಪ್ರತ್ಯಭಿಜ್ಞಾತುಮರ್ಹಸಿ, ನೀನದನ್ನು ಗುರುತಿಸಿ ಇದು ನಿನ್ನದೇ ಮಡದಿಯಾದ ಸೀತೆಗೆ ಸಂಬಂಧಿಸಿದ್ದೇ ಅಂತ ನೀನು ಗುರುತಿಸಬಹುದು. ಈ ವಿಷಯದಲ್ಲಿ ತರುವ ಕೆಲಸಕ್ಕೆ ತಕ್ಷಣ ರಾಮಚಂದ್ರ ಕೂಡಲೇ ಹೇಳ್ತಾನೆ, ಆನಯಸ್ವ ಸಖೇ ಶೀಘ್ರಂ, ಬೇಗತಾ ಅದನ್ನು ನೋಡಬೇಕು. ಅಂದರೆ ಆ ತವಕದಲ್ಲಿ ಸೀತೆಯನ್ನು ಕಾಣುವ ತವಕ ಅನ್ನೋದು ಸೀತೆಯ ಆಭರಣದಲ್ಲೂ ರಾಮಚಂದ್ರನಿಗೆ ಆ ಪ್ರೀತಿ ಎದ್ದು ಕಾಣುವಂತೆ ಈ ಮಾತು ಬಂದಿದೆ. ತಕ್ಷಣ ಪ್ರವಿವೇಶ ತತಃ ಶೀಘ್ರಂ, ಕೂಡಲೇ ಹೋದ. ರಾಘವ ಪ್ರಿಯ ಕಾಮ್ಯಯ, ಸುಗ್ರೀವನಿಗೆ ಅಷ್ಟೇ ತವಕ ಇದೆ. ರಾಮನಿಗೆ ಒಂದು ಸಣ್ಣ ಮೋರೆಯಲ್ಲಿ ನಗು ತರುವಂತೆ ಆಯಿತು ಅಂದರೆ ನನ್ನ ಕೆಲಸದಲ್ಲಿ ನಾನು ಒಂದಡಿ ಮುಂದೆ ಹೆಜ್ಜೆ ಇಟ್ಟಿದ್ದೇನೆ ಅಂತ ತೃಪ್ತಿಯಾಗುತ್ತೆ. ತಕ್ಷಣ ರಾಮನಿಗೆ ಪ್ರಿಯ ಉಂಟಾಗಬೇಕು ಅನ್ನೋದಕ್ಕೋಸ್ಕರ ಕೂಡಲೇ ಹೋಗಿ ಉತ್ತರೀಯಂ ಗೃಹೀತ್ವಾತು ಶುಭಾನ್ಯಾಭರಣಾನಿ ಚ ಇದಂ ಪಶ್ಯೇತಿ ರಾಮಾಯ ದರ್ಶಯಾಮಾಸ ವಾನರಃ, ಕೂಡಲೇ ರಾಮಚಂದ್ರನಿಗೆ ತೋರಿಸು, ನೋಡು ಇದು ಸೀತೆಯ ವಸ್ತುಗಳೇ, ಸೀತೆ ತೊಟ್ಟಿರುವ ಆಭರಣಗಳೇ ಅನ್ನೋದನ್ನು ನೋಡು ಅಂತ ಕೊಟ್ಟಾಗ ತಥೋ ಗೃಹೀತ ತದ್ವಾಸಃ ಶುಭಾನ್ಯಾಭರಣಾನಿ ಚ ಅಭವದ್ ಭಾಷ್ಪ ಸಮೃದ್ಧ ನೀಹಾರೇಣೇವ ಚಂದ್ರಮಾ. ಕೂಡಲೇ ಆಗಸದಲ್ಲಿ ಚಂದ್ರ ಬೆಳ್ಳಂಬೆಳಗ್ಗೆ ಬೆಳಗುತ್ತಾ ಇದ್ದವನು ಮಂಜು ಕಟ್ಟಿದಾಗ ಹೇಗೆ ಅದು ಮಬ್ಬಾಗುತ್ತೋ, ಕಣ್ಣಿನಲ್ಲಿ ಒಸರಿದಂತಹ ಕಂಬನಿ ಅವನ ನೋಡುಗತನವನ್ನು, ಆ ನೋಟವನ್ನು ಅಲ್ಲೇ ಮಬ್ಬುಗೊಳಿಸಿತು. ಅಂದರೆ ಅಷ್ಟು ನೋಡಿದ ತಕ್ಷಣ ಗೊತ್ತಾಯ್ತು ಆ ಉತ್ತರೀಯ ಅವಳದ್ದೇ ಆಗಿತ್ತು, ಅವಳು ತೊಟ್ಟಿದ್ದ ಆಭರಣ ಅದೇ ವಸ್ತುವಾಗಿತ್ತು. ಈ ಸಂಗತಿಗಳಲ್ಲಿ ನಮಗೆ